ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ತುಂಬಾ ಜನದ ಕ್ವೆಶನ್ಸ್ ಏನಪ್ಪಾ ಅಂತಂದ್ರೆ, ನೀವು ಹೇಗೆ ಸಣ್ಣ ಮಾಡಿದ್ರಿ, ನಿಮ್ಮ ಡಯಟ್ ಎಲ್ಲ ಹೇಗಿರುತ್ತೆ, ಏನೋ ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ ಅಂತ ತೋರಿಸಿದ್ರಿ. ಸರಿ, ಇಂಟೇಕ್ ಏನೆಲ್ಲ ತಗೋತೀರಾ, ಟೈಮ್ಗೆ ಏನೆಲ್ಲ ಫುಡ್ನ ನೀವು ತಗೋತೀರಾ, ಹೇಗೆ ಸಣ್ಣ ಆದ್ರಿ, ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ವಿಡಿಯೋನ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನನ್ನ ವ್ಲಾಗ್ಸ್ ಅಲ್ಲಿ ಕೂಡ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ, ಹಾಗೆ ಇನ್ಫಾರ್ಮೇಶನ್ ಅಡ್ಡದಲ್ಲಿ ಕೂಡ ವಿಡಿಯೋನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ರಿಗೂ ಏನಪ್ಪ ಪ್ರಾಬ್ಲಮ್, ಹೆಣ್ಮಕ್ಳು ಅಂತಂದ್ರೆ ದಪ್ಪ ಆಗಿದ್ದೀವಿ. ದಪ್ಪ ಆಗೋದಕ್ಕೆ ಮೇನ್ ರೀಸನ್ ಏನು ಅನ್ನೋದನ್ನ ನಾವು ಫಸ್ಟ್ ಕಂಡಿಡ್ಕೋಬೇಕಾಗುತ್ತೆ. ನಾನು ದಪ್ಪ ಆಗೋದಕ್ಕೆ, ನನ್ನ ವೆಯ್ಟ್ ಗೇನ್ ಆಗೋದಕ್ಕೆ ಮೇನ್ ರೀಸನ್ ಬಂದು ನನಗೆ PCOD ಪ್ರಾಬ್ಲಮ್ ಇತ್ತು. PCOD ಸ್ಟಾರ್ಟ್ ಆಯ್ತು ಹೆಣ್ಮಕ್ಳಿಗೆ ಅಂತಂದ್ರೆ, ನಾವು ಓವರ್ ವೆಯ್ಟ್ ಆಗಿರೋದಾಗಿರ್ಬೋದು, ನಮ್ಮ ಕಲರ್ ಡಿಮ್ ಆಗಿರೋದಾಗಿರ್ಬೋದು, ಹೇರ್ಸ್ ಎಲ್ಲ ರಿಮೂವ್ ಆಗೋದಾಗಿರ್ಬೋದು ಫೇಸ್ ಅಲ್ಲಿ, ಮತ್ತೆ ಪಿಂಪಲ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್ ಇವೆಲ್ಲವೂ ಕೂಡ ಶುರುವಾಗುತ್ತೆ, ಹೇರ್ ಫಾಲ್ ಶುರುವಾಗುತ್ತೆ. ಸೊ ಇದೆಲ್ಲ ಒಂಥರ ಏನೋ ಮೆಂಟಲ್ ಸ್ಟ್ರೆಸ್ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ. ಇದರಿಂದ ಎಲ್ಲ ಹೇಗಪ್ಪ ಹೊರಗೆ ಬರೋದು ಅಂತ ನಾವು ತುಂಬಾನೇ ವೆಯ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಒಂದು ಡಯಟ್ ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋದ್ವಿ, ನಮ್ಮ ದಿನಚರಿನ ನಾವು ಚೇಂಜ್ ಮಾಡ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ PCODನ ಸಾಲ್ವ್ ಮಾಡ್ಕೋಬಹುದು, ನಿಮ್ಮ ವೆಯ್ಟ್ ಗೇನ್ ಆಗಿರುವುದನ್ನ ಕಮ್ಮಿ ಮಾಡ್ಕೋಬಹುದು. ಹೇಗೆ ಏನು ಎತ್ತ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ತಡ ಮಾಡೋದು ಬೇಡ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ಏನೆಲ್ಲ ಊಟಗಳನ್ನ ಸೇವನೆ ಮಾಡ್ತೀನಿ ಅಂತ ಆ ವಿಷಯಕ್ಕೆ ಬರೋದಾದ್ರೆ, ಮಾರ್ನಿಂಗ್ ನಾನು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ನ ಮಾಡ್ಬಿಟ್ಟು ಬಿಸಿ ನೀರನ್ನ ಕುಡಿತೀನಿ. 1 ಗ್ಲಾಸ್ ಬಿಸಿ ನೀರನ್ನ ಕುಡಿತೀನಿ. ಅದಾದ್ಮೇಲೆ 40 to 45 ಮಿನಿಟ್ ಅಷ್ಟು ನಾನು ಜುಂಬಾ ಮಾಡ್ತೀನಿ, ಇಲ್ಲ ಡ್ಯಾನ್ಸ್ ಮಾಡ್ತೀನಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿ ಮಾಡ್ತೀರ ಅಂತಂದ್ರೆ ಮನೇಲೆ ಮಾಡ್ತೀನಿ. ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿ ಜುಂಬಾ ಇಲ್ಲ ಅಂತಂದ್ರೆ ಡ್ಯಾನ್ಸ್, ಇದನ್ನ ನಾನು ಪರ್ಟಿಕ್ಯುಲರ್ ಆಗಿ ಹಾಫ್ ಅನ್ ಅವರ್ ಆದ್ರೂ ಮಾಡೇ ಮಾಡ್ತೀನಿ. ಡೈಲಿ ಮಿಸ್ ಆಗಲ್ಲ ಒಂದಿನೂ. ಇನ್ನು ಡ್ಯಾನ್ಸ್ ಜುಂಬಾ ಎಲ್ಲ ಆದ್ಮೇಲೆ ನಾನು ಮೊದಲನೇದಾಗಿ ಖಾಲಿ ಹೊಟ್ಟೆಗೆನೆ ಜೀರಾ ವಾಟರ್ನ ಕುಡಿತೀನಿ. ಓವರ್ ನೈಟ್ ಸೋಕ್ ಮಾಡಿರುವಂತ ಜೀರಾನ 2 ಗ್ಲಾಸ್ ನೀರಿಗೆ ಹಾಕಿ ಬಾಯ್ಲ್ ಮಾಡಾಕಿಟ್ರೆ ಅದು 1 ಗ್ಲಾಸ್ ಆಗ್ಬೇಕು. ಅಲ್ಲಿವರೆಗೂ ಕುದಿಸಿ ಚೆನ್ನಾಗಿ ಸಿಪ್ ಬೈ ಸಿಪ್ ತಗೋತೀನಿ. ಟೀ ಕಾಫಿ ಎಲ್ಲ ಹೆಂಗ್ ಕುಡಿತೀವಲ್ವಾ ಆ ಬಿಸಿಯಲ್ಲೇನೆ ನಾನು ಕುಡಿತಾ ಬರ್ತೀನಿ. ಅದಿಲ್ಲ ಅಂತಂದ್ರೆ ಬಿಸಿ ನೀರಿಗೆ ನಿಂಬೆ ಹಣ್ಣಿನ ರಸ ಹಾಕೊಂಡು ಕುಡಿತೀನಿ ಒಂದಿನ. ಅಂದ್ರೆ ಅದಕ್ಕೆ ಆಲ್ಟರ್ನೇಟಿವ್, ಇದಿಲ್ಲ ಅಂದ್ರೆ ಅದು, ಇದಿಲ್ಲ ಅಂದ್ರೆ ಅದು, ಆ ರೀತಿ ದಿನ ಅದನ್ನೇ ಕುಡಿಬೇಕಂತ ಏನಿಲ್ಲ. ದಿನ ಒಂದೊಂದು ಕುಡಿತಾ ಬರ್ತೀನಿ. ಇಲ್ಲಾಂದ್ರೆ ನೆಲ್ಲಿಕಾಯಿ ಜ್ಯೂಸೇ ಸಿಗುತ್ತೆ, ಅದನ್ನ ಬಿಸಿನೀರ್ಗೆ ಹಾಕೊಂಡು ಕುಡಿತೀನಿ. ನಿಂಬೆ ಹಣ್ಣಿನ ರಸ ಹಾಕೊಂಡು ಕುಡಿತೀನಿ. ಮತ್ತೆ ಅಗಸೆ ಬೀಜದ ಪೌಡರ್ನ ಮಾಡ್ಕೊಂಡಿರ್ತೀನಿ. ಒಣಗಿಸಿ ಅಗಸೆ ಬೀಜನ ಪೌಡರ್ ಮಾಡಿಟ್ಟಿರ್ತೀನಿ, ಅದನ್ನ ಮಿಕ್ಸ್ ಮಾಡ್ಕೊಂಡು ಖಾಲಿ ಹೊಟ್ಟೆಲಿ ಕುಡಿತಾ ಬರ್ತೀನಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಒಂಥರ ನಮ್ಮ ಬಾಡಿಯಲ್ಲಿ ಇರುವಂತಹ ಫ್ಯಾಟ್ ಏನಿದೆ ಅದು ಡೌನ್ ಆಗ್ತಾ ಬರುತ್ತೆ. ಮೊದಲನೇದಾಗಿ ನಾವು ಎಕ್ಸರ್ಸೈಸ್ಗಿಂತ ಮುಂಚೆ ಬಿಸಿ ನೀರನ್ನ ಕುಡ್ತೀವಿ, ಆಮೇಲೆ ಎಕ್ಸರ್ಸೈಸ್ ಜುಂಬಾ ಏನಾದ್ರೂ ಮಾಡಿ ಕುಡಿದ್ಬಿಟ್ಟು 1 ಅವರ್ ಗ್ಯಾಪ್ ಕೊಡ್ಬೇಕಾಗುತ್ತೆ ನೀವು. ಬಿಕಾಸ್ ನಾವು ಕುಡ್ದಿರುವಂತ ನೀರು ಅದು ಎಫೆಕ್ಟ್ ಆಗಿ ನಮ್ಮ ಬಾಡಿಗೆಲ್ಲ ಅದು ಹೆಲ್ಪ್ ಮಾಡ್ಬೇಕು ನಮ್ಮ ವೆಯ್ಟ್ ಲಾಸ್ಗೆ ಅಲ್ವಾ. ಸೊ ಹಂಗಾಗಿ ಅದೇನೆ ಕ್ಯಾರಿ ಮಾಡುತ್ತೆ ನಮ್ಗೆ. ಸಡನ್ ಆಗಿ ಬ್ರೇಕ್ಫಾಸ್ಟ್ ತಿನ್ಬೇಕು ಅನ್ನೋ ತರನು ಫೀಲ್ ಆಗೋದಿಲ್ಲ ನಮಗೆ. 1 ಅವರ್ ಆಯ್ತು, 2 ಅವರ್ ಬಿಟ್ಟೆನೆ ಬ್ರೇಕ್ಫಾಸ್ಟ್ ಮಾಡಿ. ನಿಮ್ಮ ಬ್ರೇಕ್ಫಾಸ್ಟ್ ಎಷ್ಟು ಲೈಟ್ ಆಗಿರುತ್ತೋ ಅಷ್ಟೇ ಬೇಗ ನೀವು ಸಣ್ಣ ಆಗ್ತೀರಾ ಅಂತ ಹೇಳ್ಬೋದು. ಜಾಸ್ತಿ ಆಯಿಲ್ ಹಾಕೋದು, ದೋಸೆ ತಿಂತೀನಿ, ಚಪಾತಿ ತಿಂತೀನಿ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ಎಣ್ಣೆ ಎಲ್ಲ ಹಾಕೊಂಡು ತಿಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅಕ್ಕಿ ರೊಟ್ಟಿನ ತಿನ್ನಿ, ನೋ ಪ್ರಾಬ್ಲಮ್. ಎಣ್ಣೆನೆ ಹಾಕ್ತೀನಿ, ನೀರಲ್ಲಿ ನಾವು ತಟ್ಟುಬಿಟ್ಟು ನೀರಲ್ಲೇ ಹಾಕಿ ಅದನ್ನು ಬೇಯಿಸ್ತೀವಿ ಅಲ್ವಾ, ಸ್ವಲ್ಪ ಸ್ಪ್ರೆಡ್ ಮಾಡಿ ಹಂಗೆ ತಿನ್ನಿ. ಇಲ್ಲ ಜೋಳದ ರೊಟ್ಟಿ ತಿನ್ನಿ, ಚಪಾತಿ ತಿನ್ನಿ, ಡ್ರೈ ಐಟಮ್ನ ತಿನ್ನಿ, ಪಲ್ಯಗಳನ್ನ ಹೆಚ್ಚಾಗಿ ತಿಂತಾ ಬನ್ನಿ. ಸೊ ಇದು ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದಾದ್ಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ದಿನಕ್ಕೆ 3 ರಿಂದ 4 ಲೀಟರ್ ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗ್ ವೆಯ್ಟ್ ಲಾಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಅಷ್ಟನ್ನಾದ್ರೂ ಕುಡಿಲೇಬೇಕು. ನೀರ್ನ ಎಷ್ಟು ಕುಡಿತೀರೋ ಅಷ್ಟು ನಿಮ್ಮ ಬಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಆದ್ಮೇಲೆ ಒಂದು 10:30-11 ಗಂಟೆಗೆ ಯಾವ್ದಾದ್ರು ಇಷ್ಟವಾದ ಫ್ರೂಟ್ಸ್ನ ತಿನ್ನಿ, ನೋ ಪ್ರಾಬ್ಲಮ್. ಫ್ರೂಟ್ಸ್ನೇ ತಿನ್ಬಾರ್ದು, ವೆಜಿಟೇಬಲ್ಸ್ನೇ ತಿನ್ಬಾರ್ದು ಅಂತ ಏನಿಲ್ಲ. ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ನ ಆರಾಮಾಗಿ ತಿನ್ನಿ, ಖುಷಿಯಾಗಿ ತಿನ್ನಿ. ಇನ್ನು ಕರೆಕ್ಟಾಗಿ ಶಾರ್ಪ್ 1 ಗಂಟೆವರೆಗೂ ಬೇರೆ ಏನು ತಿನ್ನೋದಕ್ಕೆ ಹೋಗ್ಬೇಡಿ. ಸ್ನಾಕ್ಸ್ಗಳನ್ನಂತೂ ಮುಟ್ಟೋದಕ್ಕೆ ಹೋಗ್ಬೇಡಿ. ನಾನು ಹೇಳ್ದಂಗೆ ನೀವು ಕಂಪ್ಲೀಟ್ ಆಗಿ ಸ್ನಾಕ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಆಗಿರ್ಬೋದು, ಆಯಿಲ್ ಫುಡ್ ಆಗಿರ್ಬೋದು, ಡೀಪ್ ಫ್ರೈ ಮಾಡಿರುವಂತ ಫುಡ್ಸ್ ಆಗಿರ್ಬೋದು. ಹೊರಗಡೆ ಹೋದ್ರೆ ಚಾಟ್ಸ್, ಪಾನಿಪುರಿ, ಗೋಬಿ, ಮಸಾಲೆ ಪುರಿ, ಚುರ್ಮುರಿ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಚಕ್ಲಿ, ಕೋಡ್ಬಳೆ ಇವನ್ನ ಕೂಡ ಅವಾಯ್ಡ್ ಮಾಡಿ. ಮನೇಲೆ ಮಾಡ್ಕೊಂಡು ತಿನ್ನಿ, ಎಷ್ಟು ಬೇಕು ಅಷ್ಟೇನೆ. ಹಾಗೆ ಅನ್ಕೊಂಡು ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ಅಪರೂಪಕ್ಕೆ ತಿಂದ್ರೆ ನೋ ಪ್ರಾಬ್ಲಮ್, ಯಾವಾಗಲೂ ತಿಂದ್ರೆ ನಿಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಫ್ರೈಡ್ ಐಟಮ್ಸ್ ಅಂತಂದ್ರೆ ಎಂತ ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಬರ್ಗರ್ಸ್, ಈ ತರ ಎಲ್ಲ ತಿನ್ನೋದನ್ನ ಕಮ್ಮಿ ಮಾಡಿ. ಮನೇಲೂ ಕೂಡ ಫ್ರೈಡ್ ಐಟಮ್ಸ್ ಅಂದ್ರೆ ಗೊತ್ತು ಅಲ್ವಾ, ಎಣ್ಣೆಲಿ ಡೀಪ್ ಫ್ರೈ ಮಾಡೋ ವಡೆ, ಬೋಂಡಾ, ಚಿಕನ್ ಕಬಾಬ್,
ಈ ತರದೆಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ. ಲಿಮಿಟ್ ಆಗಿ ತಿನ್ನಿ. ವೀಕ್ಲಿ 1 ಟೈಮ್ ತಿನ್ನಿ. ವಾರದಲ್ಲಿ 3 ದಿನ ತಿನ್ನೋರು ವೀಕ್ಲಿ 1 ಟೈಮ್, ಅದು ನೀವು ತಿನ್ನುವಂತ ಕ್ವಾಂಟಿಟಿ ಕಮ್ಮಿಯಲ್ಲಿ ತಿನ್ನಿ ಅಷ್ಟೇನೆ. ಸೊ ಇದಾದ್ಮೇಲೆ ಶಾರ್ಪ್ 1 ಗಂಟೆಗೆ ಕರೆಕ್ಟ್ ಆಗಿ ಊಟ ಇರಬೇಕು. ಊಟಕ್ಕಿಂತ ಮುಂಚೆ 1 ಕುಕುಂಬರ್ನ ತಿಂದ್ಬಿಡಿ ನೀವು. ಯಾಕಂತಂದ್ರೆ ಹೊಟ್ಟೆ ತುಂಬಾನೇ ಚೆನ್ನಾಗಿ ಹಸ್ತಿರುತ್ತೆ. ನೀವು ಕುಕುಂಬರ್ನ ಏನಾದ್ರು ತಿಂದ್ರಿ ಅಂತಂದ್ರೆ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ನಿಮ್ಮ ದೇಹಕ್ಕೆ ಸೇರಿ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ನಿಮ್ಗೆ ಹೊಟ್ಟೆ ಹಸಿವು ಕೂಡ ಆಗೋದಿಲ್ಲ. ಕುಕುಂಬರ್ನ ತಿಂದ್ರಿ ಅಂತಂದ್ರೆ ಆಲ್ಮೋಸ್ಟ್ ಹೊಟ್ಟೆ ಫಿಲ್ ಆಯ್ತು ಅಂತಾನೆ ಅರ್ಥ. 50% ಹೊಟ್ಟೆ ಫಿಲ್ ಆಯ್ತು ಅಂತಂದ್ರೆ ಇನ್ 50%ಗೆ ನೀವು ಏನ್ ಊಟ ಬೇಕಾದ್ರೂ ಮಾಡಿ. ಮಧ್ಯಾಹ್ನದ ಊಟ ಅದು ತಿನ್ಬಾರ್ದು ಡಯಟ್ ಮಾಡ್ತಾ ಇದೀನಿ ಅನ್ನೋದು ಬೇಡ. ನಿಮ್ ಮನೇಲಿ ಏನ್ ಮಾಡಿರ್ತೀರಾ ತಿನ್ನಿ. ಜಾಸ್ತಿ ಸೊಪ್ಪು ಪಲ್ಯ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡಿ ನಿಮ್ಮ ಅಡುಗೆಲಿ. ಸೊ ಈಗ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ನೀರ್ನ ಕುಡಿಯೋದು ಮರಿಬೇಡಿ. ನೀವು ಎಷ್ಟು ನೀರ್ನ ಕುಡಿತಾ ಬರ್ತೀರೋ ಅಷ್ಟೇ ನಿಮ್ಮ ಬಾಡಿಗೆ ತುಂಬಾನೇ ಒಳ್ಳೇದು. ಇನ್ನು ನೀವು ಅದೆಲ್ಲ ಊಟ ಎಲ್ಲ ಆದ್ಮೇಲೆ ಮಧ್ಯೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಏನ್ ತಿನ್ಬೇಕು ಅಂತ ನೀವು ಕೇಳೋದಿದ್ರೆ ಡ್ರೈ ಫ್ರೂಟ್ಸ್ ನ ತಿನ್ನಿ. ಗೋಡಂಬಿ, ಪಿಸ್ತಾ, ಬಾದಾಮ್, ಕ್ಯಾಶ್ಯೂ ಏನು ಬೇಕಾದ್ರೂ ತಿಂತಾ ಬನ್ನಿ. ಅಂದ್ರೆ ವಾಲ್ನಟ್ಸ್, ನಿಮ್ಗೆ ಏನ್ ಇಷ್ಟನೋ ಡ್ರೈ ಫ್ರೂಟ್ಸ್ ಅಲ್ಲಿ ಎಲ್ಲ 4 ಅಷ್ಟೇ. ಅದಕ್ಕಿಂತ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಸೊ ಬಾಡಿ ಕೂಡ ಅದು ಅಡ್ಜಸ್ಟ್ ಆಗ್ಬೇಕು. ಬಾದಾಮ್ ಎಲ್ಲ ತಿಂದ್ರೆ ಜಾಸ್ತಿ ಹೀಟ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಒಂದ್ 4 ಸಾಕು. ಬೇಜಾನ್ ಎಲ್ಲ ಡ್ರೈ ಫ್ರೂಟ್ಸ್ 4 ಅಂದ್ರೆ ತುಂಬಾನೇ ಆಗುತ್ತೆ. ಹೊಟ್ಟೆ ಫಿಲ್ ಕೂಡ ಆಗುತ್ತೆ ಅಲ್ವಾ. ಸೊ ಅದನ್ನ ತಿಂತಾ ಇರಿ. ನೀರ್ನ ಚೆನ್ನಾಗಿ ಕುಡಿತಾ ಇರಿ. ನಿಮ್ಗೆ ಆದಷ್ಟು ಬಿಸಿ ನೀರ್ನ ಕುಡಿತಾ ಬರ್ಬೇಕು ಡಯಟ್ ಅಲ್ಲಿ. ಇಲ್ಲ ನಾರ್ಮಲ್ ನೀರು ಕುಡೀರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಿಸಿ ನೀರನ್ನ ಕುಡಿದ್ರೆ ಜಾಸ್ತಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ ಅನ್ನೋ ರೀಸನ್ ಇಂದ ಅಷ್ಟೇನೆ. ಸೊ ಈ ರೀತಿ ನೀವು ಫಾಲೋ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ತುಂಬಾನೇ ಬೇಗ ರಿಸಲ್ಟ್ ಸಿಗುತ್ತೆ. ಇದಾದ್ಮೇಲೆ 1 ಅವರ್ ಆದ್ರೂ ನೀವು ವಾಕಿಂಗ್ಗೆ ಇಲ್ಲ ವರ್ಕೌಟ್ಗೆ ಅಂತ ಟೈಮ್ ಕೊಡ್ಲೇಬೇಕು. ನೀವು ವಾಕಿಂಗ್ ಹೋಗಿ. ನಮ್ಗೆ ಜಿಮ್ಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟು ಅಫೋರ್ಡ್ ಮಾಡೋಕೆ ಆಗ್ಲಿಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ಪಾರ್ಕ್ಗಳಲ್ಲೇನೆ ಮಿನಿ ಜಿಮ್ಗಳಿರುತ್ತೆ. ಸೊ ಡೋಂಟ್ ವರಿ, ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡಿ, ವರ್ಕೌಟ್ ಮಾಡಿ, ಧ್ಯಾನ ಮಾಡಿ. ಇದೆಲ್ಲ ತುಂಬಾನೇ ಗುಡ್ ಫಾರ್ ಅವರ್ ಹೆಲ್ತ್ ಅಂತಾನೆ ಹೇಳ್ಬೋದು. ಇನ್ನು ನೈಟ್ ಡಿನ್ನರ್ ವಿಷಯಕ್ಕೆ ಬಂದ್ವಿ ಅಂತಂದ್ರೆ 8 ಗಂಟೆ ಒಳಗಡೆನೆ, 7:30 ಒಳಗಡೆನೆ ನಿಮ್ಮ ಊಟ ಆಗಿರ್ಬೇಕು. ಸ್ವಲ್ಪ ಟೈಮ್ ಆಗುತ್ತೆ ಅಂತಂದ್ರೆ 8 ಗಂಟೆ ಒಳಗಡೆನೆ ನಿಮ್ಮ ಊಟನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು. ನೀವು ಏನಕ್ಕೆ 8 ಗಂಟೆ ಒಳಗಡೆನೆ ಊಟನ ಮುಗಿಸ್ಕೋಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ, ನಾವು 8 to 9, 9 to 10 ಮಲ್ಕೊಳ್ಳೋದು 10 o'clock ಅಂತ ಅಂದ್ರೂ ಊಟ 8 ಗಂಟೆ ಒಳಗ್ ಮುಗಿಸಿದ್ರೆ 2 hours ಗ್ಯಾಪ್ ಇರುತ್ತೆ ನಮ್ಮ ತಿಂದಿರುವಂತ ಆಹಾರ ಡೈಜೆಷನ್ ಆಗೋದಕ್ಕೆ ಅಲ್ವಾ. ನಾವು ಊಟ ತಿನ್ನೋದೇ 9:30, 10 ಗಂಟೆ ಮಾಡಿ ಹೋಗಿ ಹಂಗೆ ಮಲ್ಕೊಂಡ್ವಿ ಅಂತ ಅಂದ್ರೆ ನಾವು ನೈಟ್ ಎಲ್ಲ ಏನು ಕೆಲಸಗಳನ್ನ ಮಾಡೋದಿಲ್ಲ, ಓಡಾಡೋದಿಲ್ಲ, ಇನ್ನು ಬೇರೆ ಕೆಲಸಗಳಂತೂ ಮಾಡೋದಿಲ್ಲ. ಅಂದ್ರೆ ಡೈಲಿ ನಾವು ಹೊರಗಡೆ ಹೋಗೋರಾದ್ರೆ ಕೆಲಸಗಳು ಬೇಜಾನಿರುತ್ತೆ. ಹೆಂಗಸರಾದ್ರೆ ಮನೆ ಕೆಲಸ, ಅಡ್ಗೆ ಕೆಲಸ, ಅದು ಇದು ಅಂತ ಬೇಜಾನ್ ಕೆಲಸ ಇರುತ್ತೆ. ಬಟ್ ನೈಟ್ ಹೋಗಿ ಮಲ್ಕೊಂಡ್ವಿ ಅಂತಂದ್ರೆ ಏನು ಕೆಲಸ ಇರೋದಿಲ್ಲ. ನಾವು ಎದ್ದು ಓಡಾಡೋ ಕೆಲಸ ಅಂತೂ ಇರೋದಿಲ್ಲ. ಅದ್ರಿಂದ ನಾವು ತಿಂದಿದ್ದು ಊಟ ಹಂಗೇನೆ ಮಲಗಿದ್ವಿ ಅಂತಂದ್ರೆ ಫ್ಯಾಟ್ ಜಾಸ್ತಿ ಆಗೋರು ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ 8 ಗಂಟೆ ಒಳಗಡೆ ನೀವು ಊಟ ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಅದು ಡೈಜೆಷನ್ ಆಗಿರುತ್ತೆ. ಡೈಜೆಷನ್ ಆಗಿಲ್ಲ ಅಂದ್ರೆ ಓಡಾಡ್ತಾ ಇರ್ತೀರಾ, ವಾಕ್ ಮಾಡ್ತಾ ಇರ್ತೀರಾ, ಇಲ್ಲ ಬೇರೆ ಏನಾದ್ರು ಕೆಲಸಗಳನ್ನ ಮಾಡ್ತಾ ಇರ್ತೀರಾ. ಹಂಗಾಗಿ 8 ಗಂಟೆ ಒಳಗಡೆನೆ ಟ್ರೈ ಮಾಡಿ. ನೀವು ಊಟವನ್ನ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇದು ನಮ್ಮ ಡಯಟ್ ಅಲ್ಲಿ ಕಂಪಲ್ಸರಿಯಾಗಿ ನಾವು ಮಾಡ್ಬೇಕಾಗಿರುವಂತ ಮೇನ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಮಧ್ಯಾಹ್ನದ ಊಟಕ್ಕೆ ನೀವು ಏನ್ ಬೇಕಾದ್ರೂ ತಿನ್ನಿ, ನೋ ಪ್ರಾಬ್ಲಮ್. ಬಟ್ ಸಂಜೆ ಊಟ ಏನಿದೆ ಅದು ಸ್ವಲ್ಪ ಲೈಟ್ ವೈಟ್ ಆಗೇನೆ ಇರಲಿ. ಯಾಕಂದ್ರೆ ಡೈಜೆಷನ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ನೈಟ್ ಎಲ್ಲ ಏನು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಹೊಟ್ಟೆ ಭಾರ ಆಗುತ್ತೆ. ಹೊಟ್ಟೆ ಭಾರ ಆದ್ರೆ ನಮ್ಮ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದನ್ನ ನಾವು ಸಣ್ಣ ಪುಟ್ಟ ವಿಷಯಗಳನ್ನ ತಿಳ್ಕೋಬೇಕು ಡಯಟ್ ಅಲ್ಲಿ. ಹೆಣ್ಮಕ್ಳಿಗೆ ನಾನು ಏನ್ ಹೇಳಕ್ ಬರ್ತೀನಿ ಅಂತಂದ್ರೆ, ನಮ್ಗೆ PCOD ಇದೆ, PCOS ಇದೆ ಅಂತ ನೀವು ತಲೆ ಕೆಡ್ಸ್ಕೊಂಡ್ರೆ ನಿಜವಾಗ್ಲೂ PCOD ಆಗ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದು ಹೋಗೋದಿಲ್ಲ. ಏನಕ್ಕೆ ಅಂತಂದ್ರೆ ನೀವು ಸ್ಟ್ರಾಂಗ್ ಆಗಿರ್ಬೇಕೇ ಹೊರತು ನೀವು ಸ್ಟ್ರೆಸ್ ನ ತಗೋಬಾರ್ದು ಮೈಂಡ್ಗೆ. PCOD, PCOS ಇರೋರು ಜಾಸ್ತಿ ಸ್ಟ್ರೆಸ್ ನ ಮಾಡ್ಕೊಂಡ್ರೆ ಹೇರ್ ಫಾಲ್ ಆಗುತ್ತೆ, ನಿಮ್ಮ ಬಾಡಿಯಲ್ಲಿ ವೇರಿಯೇಷನ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ, ನಿಮ್ಮ ಕಲರ್ ಡಿಮ್ ಅಂತೂ ಹಾಗೆ ಆಗುತ್ತೆ PCOD. ಸೊ ನನಗೂ PCOD ಇದ್ದಿದ್ದ ರೀಸನ್ ಇಂದ ನಾನು ಮೊದಲು ಅನ್ಕೊಂಡಿದ್ದು ನಾನು ಸಣ್ಣ ಆಗ್ಬೇಕಷ್ಟೇ. ಸಣ್ಣ ಯಾವ ರೀತಿ ಆಗ್ಬೇಕು, ನಾನು ತಿನ್ನುವಂತ ಆಹಾರದಲ್ಲಿ ನಾನು ಚೇಂಜಸ್ ನ ಮಾಡ್ಕೋಬೇಕು, ನನ್ನ ಜೀವನ ಶೈಲಿಯನ್ನ ಚೇಂಜಸ್ ಮಾಡ್ಕೋಬೇಕು. ಅಂದ್ರೆ ಬೆಳಗ್ಗೆ ಎದ್ದೇಳು, ಕೆಲಸ ಮಾಡು, ಬ್ರೇಕ್ಫಾಸ್ಟ್ ರೆಡಿ ಮಾಡು, ಮಧ್ಯಾಹ್ನ ಅಡುಗೆ ಮಾಡು, ಸಂಜೆ ಅಡುಗೆ ಮಾಡು, ಚೆನ್ನಾಗಿ ತಿನ್ನು, ಮಲಗು. ಇದು ನನ್ನ ದಿನಚರಿ ಆಗಿತ್ತು ಮೊದಲೆಲ್ಲ. PCOD ಯಾವಾಗಿದೆ ಅಂತ ಗೊತ್ತಾಯ್ತು ಅವಾಗಿಂದ ಬೆಳಿಗ್ಗೆ ಬೇಗ ಏಳು, ಎಕ್ಸರ್ಸೈಸ್ ಮಾಡು, ಹೆಲ್ತಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡು, ಎಲ್ರಿಗೂ ಹೆಲ್ತಿ ಬ್ರೇಕ್ಫಾಸ್ಟ್ ನ ತಿನ್ಸು, ವೆಜಿಟೇಬಲ್ಸ್ ಫ್ರೂಟ್ಸ್ ನ ಜಾಸ್ತಿ ತಿನ್ನು, ಮಧ್ಯಾಹ್ನ ಹೆಲ್ತಿ ಅಡುಗೆನ ಮಾಡು, ಡ್ರೈ ಫ್ರೂಟ್ಸ್ ನ ತಿನ್ನು, ವರ್ಕೌಟ್ ಮಾಡು, ಯೋಗ ಮಾಡು, ಎಕ್ಸರ್ಸೈಸ್ ಮಾಡು, ಆದಷ್ಟು ಬೇಗ ಊಟ ಮಾಡಿ, ಒಂದಷ್ಟು ಕೆಲಸಗಳನ್ನ ಮಾಡಿ ಮಲಗು. ಇದು ನನ್ನ ದಿನಚರಿ ಆಗಿದೆ. ಇವಾಗ ನನ್ನ PCOD ಕೂಡ
ಕಮ್ಮಿ ಆಗಿದೆ. ಸೊ ಇದನ್ನ ನಾನು ಅಳವಡಿಸ್ಕೊಂಡಿದ್ದರಿಂದ ನನ್ನ ವೆಯ್ಟ್ ಲಾಸ್ ಆಯ್ತು, ನನ್ನ PCOD ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಸ್ಟ್ರೆಸ್ನ ತಗೋಬೇಡಿ ಮೆಂಟಲಿ. ನಮ್ಮಿಂದ ಆಗುತ್ತೆ, ನಾವು ಸಣ್ಣ ಆಗ್ತೀವಿ, ನಾವು ಮಾಡೇ ಮಾಡ್ತೀವಿ ಅಂತ ನೀವೊಂದು ಡಿಸಿಷನ್ನ ತಗೊಂಡ್ರಿ ಅಂದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ನ ಈಸಿಯಾಗಿ ಮಾಡ್ಬೋದು. ಸೊ ಲೈಫಲ್ಲಿ ಆಗಲ್ಲ ಅಂದಿದ್ದು ಏನು ಇರೋದಿಲ್ಲ. ನಾವು ಮನ್ಸು ಮಾಡ್ಬೇಕಷ್ಟೇ, ನಾವು ಪ್ರಯತ್ನ ಪಡ್ಬೇಕು, ನಮ್ಮಿಂದ ಆಗುತ್ತೆ, ನಾವು ಮಾಡೇ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ 100% ಆಗೇ ಆಗುತ್ತೆ. ಸೊ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಈ ರೀತಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ವೆಯ್ಟ್ ಲಾಸ್ ಹೆಂಗಾಗೋದು, ಆರ್ ಪ್ರೆಗ್ನೆಂಟ್ ಬಾಣಂತಿಯರ್ ಇರುವಾಗ ಯಾವ ರೀತಿ ಹೊಟ್ಟೆನ ಕಟ್ಟೋದು, ಇದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಏನೇ ಡೌಟ್ಸ್ ಇರಲಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಆದಷ್ಟು ವಿಡಿಯೋ ಮೂಲಕ ನಿಮ್ಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.